ಧರ್ಮಸ್ಥಳದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಪಕ್ಷಭೇದ ಬೆರೆತು ಕೆಲಸ ಮಾಡಲು ಬಂಕೇರ ಕರೆ. ದೀಪಗಳ ಹಬ್ಬಕ್ಕೆ ಗೂಡು ದೀಪಗಳ ಮುನ್ನುಡಿ, ಮಾರುಕಟ್ಟೆಗೆ ಲಗೇಟ ತರಾವರಿ ಆಕಾಶ ಬುಟ್ಟಿ. ಉಜಿರೆಯಲ್ಲಿ ಉಡ್ಡಯನಗೊಂಡ ರಾಕೆಟ್ ಮಾದರಿ, ಎಸ್ಡಿಎಂ ಅಂಗಳದಲ್ಲಿ ಇಸ್ರೋ ಕಮಾಲ್. ಭಾರತದ ತಾರೆಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ, ಸಚಿನ್ ಐಶ್ವರ್ಯಗಳಿದ ನಾಗರಿಕ ಪ್ರಶಸ್ತಿ. ನಮ್ಮೂರ ವಾರ್ತೆಗೆ ಸ್ವಾಗತ. ನಾನು ನವ್ಯ. ವಾರ್ತೆಗಳ ವಿವರ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಇತ್ತೀಚೆಗೆ ಭಾರತ ನಿರ್ಮಾಣ ರಾಜೀವ ಗಾಂಧಿ ಸೇವಾ ಕೇಂದ್ರ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕ ವಸಂತ ಬಂಗೇರ ಕಾಮಗಾರಿ ಉದ್ಘಾಟಿಸಿದ್ರು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವಗೌಡ ಅಧ್ಯಕ್ಷತೆ ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೊರಗಪ್ಪ ನಾಯ್ಕ, ಸದಸ್ಯೆ ಧನಲಕ್ಷ್ಮಿ ಜನಾರ್ದನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಬೆಳ್ತಂಗಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಾಗರಾಜ್, ಜಯರಾಮ್ ನೆಲ್ಲಿತಾಯ, ದಿನೇಶ್ ಎಂ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಬಂಗೇರ, ಪಕ್ಷಭೇದ ಮರೆತು ನಾವೆಲ್ಲ ಒಟ್ಟಾಗಿ ದುಡಿಯಬೇಕು ಎಂದರು. ಎಲ್ಲ ಪಂಚಾಯತ್ನಲ್ಲೂ ಕೂಡ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಒಂದು ಕಟ್ಟಡವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಅತೀವ ಸಂತೋಷ ಆಗ್ತದೆ. ಭಾರಿ ಒಳ್ಳೆಯ ರೀತಿಯ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೆ ಸಂದರ್ಭ ಸಂತೋಷ ಆಗ್ತದೆ. ಒಂದೆಡೆ ಸಾಲು ಸಾಲು ದೀಪಗಳು, ಇನ್ನೊಂದೆಡೆ ಪಟಾಕಿಗಳ ಸದ್ದು. ಹೌದು, ದೀಪಾವಳಿ ಹಬ್ಬದ ಸಂಭ್ರಮವೇ ಹಾಗೆ. ಈ ಬಾರಿಯ ದೀಪಾವಳಿಯ ಸಡಗರವನ್ನ ಮತ್ತಷ್ಟು ಹೆಚ್ಚಿಸಲು ಮಾರುಕಟ್ಟೆಗೆ ವಿವಿಧ ನಮೂನೆಯ ಗೂಡು ದೀಪಗಳು ಲಗ್ಗೆ ಇಟ್ಟಿವೆ. ಈ ಮೂಲಕ ದೀಪದ ಹಬ್ಬಕ್ಕೆ ಮುನ್ನುಡಿ ಬರೆದಿವೆ. ದೀಪಗಳ ಹಬ್ಬವೇ ಹಾಗೆ. ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಸಂಭ್ರಮಿಸುವ ಹಬ್ಬವಿದು. ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಆಧುನಿಕತೆಯ ಹೊಳಪನ್ನ ಮೈದುಂಬಿಕೊಂಡಿರೋ ಹಬ್ಬವಿದು. ದೀಪಾವಳಿಗೆ ಕ್ಷಣಗಣನೆ ಆರಂಭವಾಗುತ್ತಿರುವಂತೆ ಮಾರುಕಟ್ಟೆಗೆ ಗೂಡು ದೀಪಗಳು ಲಗ್ಗೆ ಇಟ್ಟಿವೆ. ವಿವಿಧ ಬಣ್ಣ, ವಿನ್ಯಾಸ, ಆಕಾರಗಳ ಆಕಾಶ ಬುಟ್ಟಿಗಳು ಗ್ರಾಹಕರನ್ನ ಸೆಳೆಯುತ್ತಿವೆ. ಮದನಿ 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 ಹಬ್ಬದ ದಿನಗಳಲ್ಲಿ ಮನೆಗೆ ಹೊಸ ಲುಕ್ ನೀಡುವಲ್ಲಿ ಗೂಡು ದೀಪಗಳು ಉತ್ತಮ ಆಯ್ಕೆ. ಮಾರುಕಟ್ಟೆಯಲ್ಲಂತೂ ಹೂವು, ಪಿರಮಿಡ್, ಗೋಳ ಹೀಗೆ ಬೇರೆ ಬೇರೆ ವಿನ್ಯಾಸದ ಗೂಡು ದೀಪಗಳು ಬಿಕರಿಯಾಗುತ್ತಿವೆ. 35 ರೂಪಾಯಿಯಿಂದ ಪ್ರಾರಂಭಿಸಿ 1000ವರೆಗೆ ವಿವಿಧ ಬೆಲೆಯ ಗೂಡು ದೀಪಗಳು ಮಾರುಕಟ್ಟೆಯಲ್ಲಿವೆ. ದೀಪಾವಳಿ ಅಂದರೆ ನಮ್ಮಲ್ಲಿ ದೀಪಾವಳಿ ಹಬ್ಬ ಅಂದರೆ ದೊಡ್ಡ ಹಬ್ಬ. ಅದಕ್ಕೆ ಈ ಸರಿ ಗುರುದೀಪ ಅಂದರೆ ಮನೆಗೆ ಹಾಕೋದು, ಸೋಪ್ ಕಾಣಲಿಕ್ಕೆ ಹಾಗೆ ಒಳ್ಳೆದು ಕಾಣುತ್ತೆ. ಹಾಗೆ ಏನೋ ತುಂಬ ಚೆನ್ನಾಗಿ ಹಾಗೆ. ಹಿಂದೆಲ್ಲ ಬಣ್ಣದ ಕಾಗದ, ಬಿದಿರಿನ ಕಡ್ಡಿಗಳಿಂದ ತಯಾರಿಸುತ್ತಿದ್ದ ಗೂಡು ದೀಪಗಳು ಈಗ ಪ್ಲಾಸ್ಟಿಕ್, ಪೇಪರ್, ಬಟ್ಟೆಗಳಲ್ಲೂ ದೊರಕುತ್ತಿವೆ. ಮುಂಬೈ, ಕೋಲ್ಕತ್ತಾಗಳಿಂದ ರೆಡಿಮೇಡ್ ಗೂಡು ದೀಪಗಳನ್ನು ತರಿಸಿಕೊಳ್ಳಲಾಗುತ್ತದೆ. ಅಂದಹಾಗೆ ಮಂಗಳೂರು ಸೇರಿದಂತೆ ವಿವಿಧೆಡೆಗಳಲ್ಲಿ ಗೂಡು ದೀಪ ತಯಾರಿಯ ಸ್ಪರ್ಧೆಗಳು ನಡೆಯುತ್ತವೆ. ಹಬ್ಬದ ಸಮಯದಲ್ಲಿ ಐಶ್ವರ್ಯ ದೇವತೆ ಲಕ್ಷ್ಮಿಯನ್ನು ಮನೆಗೆ ಬಾ ಎಂದು ಸ್ವಾಗತಿಸುವ ಸಲುವಾಗಿ ಗೂಡು ದೀಪವನ್ನು ತೂಗು ಹಾಕುವುದು ವಾಡಿಕೆ. ಅಮಾವಾಸ್ಯೆಯ ಕತ್ತಲನ್ನು ಹೊಡೆದೋಡಿಸುವ ದೀಪಾವಳಿಯಲ್ಲಿ ದೀಪಗಳಿಗೆ, ಗೂಡು ದೀಪಗಳಿಗೆ ಮಹತ್ವದ ಪ್ರಾತಿನಿಧ್ಯ. ಅದರಲ್ಲೂ ಮಕ್ಕಳಿಗಂತೂ ಆಕಾಶ ಬುಟ್ಟಿ ವಿಶೇಷ ಆಕರ್ಷಣೆ. ಹಬ್ಬದ ಸಂಭ್ರಮಕ್ಕೆ ಕಳೆ ಕಟ್ಟುವ ಈ ಗೂಡು ದೀಪ ಎಲ್ಲರ ಮನೆ ಮನಗಳನ್ನು ಬೆಳಗುವುದಂತೂ ಸತ್ಯ. ಪ್ರಸಾದ್ ಹೆಗಡೆ ಜೊತೆ ನವ್ಯ, ನಮ್ಮೂರ ವಾರ್ತೆ. ಉಜಿರೆಯ ರಾಮಕೃಷ್ಣ ಸಭಾ ಮಂಟಪದಲ್ಲಿ ಇತ್ತೀಚೆಗೆ ರೇಖೆ ಮತ್ತು ಸಂಮೋಹನ ಚಿಕಿತ್ಸೆಯ ಉಚಿತ ಮಾಹಿತಿ ಶಿಬಿರ ನಡೆಯಿತು. ರೇಖೆ ಮತ್ತು ಸಂಮೋಹನ ತಜ್ಞ ಗುರುದತ್ ಮರಾಠೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ರು.
ಕಲ್ಪತರು ಚಾರಿಟೇಬಲ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಡಿಸೆಂಬರ್ 15, 16 ಹಾಗೂ 29, 30ರಂದು ಅಂತಾರಾಷ್ಟ್ರೀಯ ಖ್ಯಾತಿಯ ರೇಖಿ ಹಾಗೂ ಸಂಮೋಹನ ತಜ್ಞ ಬಾಲಕೃಷ್ಣ ಗುರೂಜಿ ಶಿಬಿರ ನಡೆಸಿಕೊಡಲಿದ್ದಾರೆ. ಈ ವೇಳೆ ಮಾತನಾಡಿದ ಗುರುದತ್, ಆಧ್ಯಾತ್ಮಿಕ, ಜನ್ಮಾಂತರದ ತೊಂದರೆ, ಚರ್ಮರೋಗ, ರಕ್ತದೊತ್ತಡ, ಮಧುಮೇಹ ಮೊದಲಾದ ಕಾಯಿಲೆಗಳಿಂದ ಬಳಲುತ್ತಿರುವವರು ಶಿಬಿರದ ಉಪಯೋಗ ಪಡೆದುಕೊಳ್ಳಬಹುದು ಎಂದರು. ಇತ್ತೀಚೆಗೆ ಉಜಿರೆಯ ಇಂದ್ರಪ್ರಸ್ಥ ಸಭಾಂಗಣದಲ್ಲಿ ಸಂಗೀತ ರಸಗ್ರಹಣ ಶಿಬಿರ ನಡೆಯಿತು. ಹಿರಿಯ ಉಪನ್ಯಾಸಕ ಉದಯಕುಮಾರ್ ಮಲ್ಲ ಶಿಬಿರ ನಡೆಸಿಕೊಟ್ಟರು. ಸಂಗೀತದ ವಿವಿಧ ಪ್ರಕಾರಗಳು, ಕೊಳಲು, ಗಿಟಾರ್, ವಯಲಿನ್ ಮೊದಲಾದ ಸಂಗೀತ ಉಪಕರಣಗಳ ಕುರಿತು ಮಾಹಿತಿ ನೀಡಿದ್ರು. ಅಲ್ಲದೆ ಸಂಗೀತ ದಿಗ್ಗಜರ ಕಚೇರಿಯ ತುಣುಕುಗಳನ್ನು ಪ್ರದರ್ಶಿಸಿದರು. ಇದೇ ವೇಳೆ ಉಜಿರೆಯ ಎಸ್ಡಿಎಂ ಹೈಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿನಿ ಚಿನ್ಮಯಿ ಅವರನ್ನು ಗೌರವಿಸಲಾಯಿತು. 10ನೇ ತರಗತಿಯಲ್ಲಿ ಓದುತ್ತಿರುವ ಈಕೆ ಶ್ರೀಲಂಕಾದಲ್ಲಿ ನಡೆದ 16 ವರ್ಷದೊಳಗಿನ ಅಂತಾರಾಷ್ಟ್ರೀಯ ಫುಟ್ಬಾಲ್ ಟೂರ್ನಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಳು. ಹೈಸ್ಕೂಲ್ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೂರ್ನಿಯಲ್ಲಿ ಪಾಲ್ಗೊಂಡ ಪ್ರಥಮ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ಆತ ಭಾರತೀಯ ಕ್ರಿಕೆಟ್ನ ದಿಗ್ಗಜ, ದಾಖಲೆಗಳ ಸರದಾರ. ಇನ್ನು ಆಕೆಯಂತೂ ಜಗದೇಕ ಸುಂದರಿ, ಹಿಂದಿ ಚಿತ್ರರಂಗದ ಕಣ್ಮಣಿ. ಇವರಿಬ್ಬರು ಭಾರತೀಯರ ಆರಾಧ್ಯ ದೇವತೆಗಳು. ಇದೀಗ ಈ ಇಬ್ಬರು ತಾರೆಯರಿಗೂ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರೆತಿವೆ. ತನ್ನ ಆಟದಿಂದಲೇ ಜಗತ್ಪ್ರಸಿದ್ಧನಾದ ಸಚಿನ್ ನಮ್ಮ ದೇಶದ ಕ್ರೀಡಾ ರಾಯಭಾರಿಯೂ ಹೌದು. ಕ್ರೀಡೆಯ ಮೂಲಕ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಸೌಹಾರ್ದ, ಸ್ನೇಹ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸುವಲ್ಲಿ ಸಚಿನ್ ಮಹತ್ವದ ಪಾತ್ರ ವಹಿಸಿದ್ದ. ಈ ಕಾರಣದಿಂದಲೇ ತೆಂಡೂಲ್ಕರ್ಗೆ ಪ್ರತಿಷ್ಠಿತ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅವಾರ್ಡ್ ದೊರೆತಿದೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಸ್ಟ್ರೇಲಿಯಾದ ಕಲಾ ಸಚಿವ ಸಿಮೋನ್ ಕ್ರೇನ್ ಪ್ರಶಸ್ತಿ ವಿತರಿಸಿದರು. ಈ ಪ್ರಶಸ್ತಿ ಪಡೆಯುವ ಮೂಲಕ ಆಸ್ಟ್ರೇಲಿಯಾದ ಗೌರವ ಪಡೆದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸಚಿನ್ ಪಾತ್ರನಾಗಿದ್ದಾನೆ. ಇದು ಕ್ರೀಡಾ ಕ್ಷೇತ್ರಕ್ಕೆ ಸಿಕ್ಕ ಭಾರತದ ಮೊದಲ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿ. ಈ ಮೊದಲು ಭಾರತದ ಅಟಾರ್ನಿ ಸೋಲಿ ಸೊರಾಬ್ಜಿ ಈ ಪ್ರಶಸ್ತಿ ಪಡೆದುಕೊಂಡಿದ್ರು. ಯಾವುದೇ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಆಸ್ಟ್ರೇಲಿಯಾ ಹಾಗೂ ಆಸ್ಟ್ರೇಲಿಯೇತರ ವ್ಯಕ್ತಿಗಳನ್ನ ಗುರುತಿಸಿ ಅಲ್ಲಿನ ಸರ್ಕಾರ ನೀಡುವ ಗೌರವವಿದು. ಆಕೆ ಅದೆಷ್ಟೋ ಅಭಿಮಾನಿಗಳ ಹೃದಯ ಚೋರಿ, ತನ್ನದೇ ಛಾಪು ಮೂಡಿಸಿದವಳು. ವಿಶ್ವ ಸುಂದರಿ ಪಟ್ಟಕ್ಕೇರಿದ ಆಕೆ ಮಂಗಳೂರಿನ ಮಗಳು. ತನ್ನ ವಿಶಿಷ್ಟ ನಟನೆ, ಸೌಂದರ್ಯ, ಸಾಮಾಜಿಕ ಕಾರ್ಯಗಳ ಮೂಲಕ ಜಗತ್ತಿಗೆ ಹೆಸರಾದ ಐಶ್ವರ್ಯ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಾಕೆ. ಈ ಎಲ್ಲ ಸಾಧನೆಯ ಒಡತಿಯಾದ ಆಕೆಯ ಪಾಲಿಗೆ ಈಗ ಇನ್ನೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಐಶ್ವರ್ಯ ಸಾಮಾಜಿಕ ಕಾರ್ಯಕರ್ತೆ ಕೂಡ ಹೌದು. ಕಲೆ, ಸಾಹಿತ್ಯ, ನಟನೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಈಕೆಯ ಸಾಧನೆಗೆ ಫ್ರಾನ್ಸ್ನ ನಾಗರಿಕ ಪ್ರಶಸ್ತಿ ಲಭಿಸಿದೆ. ಕಲೆಯಲ್ಲಿನ ಕೊಡುಗೆಗಾಗಿ ನೀಡಲಿರುವ ಈ ಪ್ರಶಸ್ತಿಯನ್ನ ಐಶ್ ಫ್ರಾನ್ಸ್ನಲ್ಲಿ ಸ್ವೀಕರಿಸಿದ್ದಾರೆ. ಹಿಂದೆ ಶಾರುಖ್ ಖಾನ್, ನಂದಿತಾ ದಾಸ್ ಈ ಪ್ರಶಸ್ತಿಗೆ ಭಾಜನರಾಗಿದ್ರು. ಈಗ ಅವರ ಪಾಲಿಗೆ ಐಶ್ ಸೇರಿದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ. ಪ್ರಸಾದ್ ಹೆಗ್ಡೆ ಜೊತೆ ರೇಷ್ಮಾ ಶೆಟ್ಟಿ, ನಮ್ಮೂರ ವಾರ್ತೆ. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಇತ್ತೀಚೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಅವಲೋಕನ ಕಾರ್ಯಕ್ರಮ ನಡೆಯಿತು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಇಸ್ರೋದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಿಜ್ಞಾನಿ ಗುರುಪ್ರಸಾದ್ ಆಗಮಿಸಿದ್ರು. ಎಸ್ಡಿಎಂ ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜ್ಕಿರಣ್ ಬಳ್ಳಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟನೆಗೊಂಡಿತು.
ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. 2 ದಿನಗಳ ಕಾಲ ನಡೆಯುವ ಈ ವಸ್ತು ಪ್ರದರ್ಶನದಲ್ಲಿ ಇಸ್ರೋದಿಂದ ಉಡ್ಡಯನಗೊಂಡ ರಾಕೆಟ್, ಉಪಗ್ರಹ ಹಾಗೂ ಬಾಹ್ಯಾಕಾಶ ಯೋಜನೆಗಳ ಮಾಡೆಲ್ಗಳನ್ನು ಇರಿಸಲಾಗಿದೆ. ಆ ಬಳಿಕ ರತ್ನವರ್ಮಾ ಹೆಗ್ಡೆ ಕ್ರೀಡಾಂಗಣದಲ್ಲಿ ಮಾದರಿ ರಾಕೆಟ್ ಉಡಾವಣೆ ಪ್ರಾತ್ಯಕ್ಷಿಕತೆ ನಡೆಯಿತು. ಈ ವೇಳೆ ಎಸ್ಡಿಎಂನ ವಿವಿಧ ಸಂಸ್ಥೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ತಾಂತ್ರಿಕ ಕಾಲೇಜ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಹೌದು, ಕನ್ನಡ ನಾಡಿಗೆ ಕನ್ನಡ ನಾಡೇ ಸಾಟಿ. ಈ ಕರುನಾಡಿನ ಕಂಪನ ಎಲ್ಲೆಲ್ಲೂ ಪಸರಿಸುವ ಹಬ್ಬವೇ ಕನ್ನಡ ರಾಜ್ಯೋತ್ಸವ. ಈ ಕನ್ನಡ ಹಬ್ಬದ ಕುರಿತಾದ ವಿಶೇಷ ವರದಿ ನಿಮಗಾಗಿ. ಕನ್ನಡ ನಾಡು ಅನೇಕ ವಿಶೇಷತೆಗಳ ಬೀಡು. ಅದೆಷ್ಟೋ ಅಚ್ಚರಿಗಳನ್ನ ಕನ್ನಡಾಂಬೆ ತನ್ನ ಮಡುವಿನಲ್ಲಿ ಬಚ್ಚಿಟ್ಟುಕೊಂಡಿದ್ದಾಳೆ. ಇಂತಹ ಅಮೋಘ ಕನ್ನಡ ನಾಡಿನ ಮಹತ್ವವನ್ನು ವಿಶ್ವದಾದ್ಯಂತ ಪಸರಿಸುವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಪಾಲಿಗೆ ಅತ್ಯಂತ ವಿಶೇಷ ದಿನ. ಅಂದಿನ ಮೈಸೂರು ರಾಜ್ಯ ನಿರ್ಮಾಣವಾದುದರ ಸಂಕೇತವಾಗಿ 1956ರಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಭಾರತ 100 ಸಂಸ್ಥಾನಗಳಾಗಿ ಹರಿದು ಹಂಚಿ ಹೋಗಿತ್ತು. ಆ ಕಾಲದಲ್ಲಿ ವಲ್ಲಭಭಾಯಿ ಪಟೇಲರು ಆ ಸಂಸ್ಥಾನಗಳನ್ನೆಲ್ಲ ಸೇರಿಸಿ ಭಾರತ ದೇಶವನ್ನಾಗಿ ಮಾಡಿದರು. ನಂತರ ನಡೆದ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಲ್ಲಿ ಕನ್ನಡಿಗರೇ ಹೆಚ್ಚಾಗಿರುವ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಅದನ್ನೇ ಮುಂದೆ 1972 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವನ್ನಾಗಿ ಆಚರಿಸಲಾಗುತ್ತದೆ. ನವೆಂಬರ್ 1ರಂದು ದೇಶ ವಿದೇಶಗಳಲ್ಲಿರುವ ಕನ್ನಡಿಗರು ಸೇರಿದಂತೆ ಎಲ್ಲರೂ ಈ ಕನ್ನಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಎಲ್ಲ ಕಡೆ ಕನ್ನಡದ ಬಾವುಟ ರಾರಾಜಿಸುತ್ತದೆ. ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಆದರೆ ಇಂದು ಇಂಗ್ಲಿಷ್ ಹಾವಳಿಯ ನಡುವೆಯೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿರುವ ಕನ್ನಡ ಭಾಷೆ ತನ್ನ ಮೌಲ್ಯ ಕಳೆದುಕೊಳ್ಳುತ್ತಿರುವುದು ಮಾತ್ರ ವಿಷಾದನೀಯ. ಅದೇನಿರಲಿ, ಇಂತಹ ಕರುನಾಡಿನಲ್ಲಿ ಹುಟ್ಟಿದ್ದಕ್ಕಾಗಿ ಕನ್ನಡಿಗರಾಗಿ ಹೆಮ್ಮೆ ಪಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ನವ್ಯ ಯನಕಟ್ಟೆ, ನಮ್ಮೂರ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಪಕ್ಷಭೇದ ಬೆರೆತು ಕೆಲಸ ಮಾಡಲು ಬಂಕೇರ ಕರೆ. ದೀಪಗಳ ಹಬ್ಬಕ್ಕೆ ಗೂಡು ದೀಪಗಳ ಮುನ್ನುಡಿ, ಮಾರುಕಟ್ಟೆಗೆ ಲಗೇಟ ತರಾವರಿ ಆಕಾಶ ಬುಟ್ಟಿ. ಉಜಿರೆಯಲ್ಲಿ ಉಡ್ಡಯನಗೊಂಡ ರಾಕೆಟ್ ಮಾದರಿ, ಎಸ್ಡಿಎಂ ಅಂಗಳದಲ್ಲಿ ಇಸ್ರೋ ಕಮಾಲ್. ಭಾರತದ ತಾರೆಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ, ಸಚಿನ್ ಐಶ್ವರ್ಯಗಳಿದ ನಾಗರಿಕ ಪ್ರಶಸ್ತಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.